ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಏನು ವಾಯು ಮಾಲಿನ್ಯ ಅಲ್ವಾ, ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಅಂದ್ರೆ ಏನು, ಆ ವಾಯು ಮಾಲಿನ್ಯ ಉಂಟಾಗಲು ಕಾರಣಗಳೇನು ಅಂತಾನೆ. ಅದೇ ರೀತಿ ವಾಯು ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳೇನು, ಆ ವಾಯು ಮಾಲಿನ್ಯವನ್ನ ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದನ್ನ ನಾವು ನೋಡಿದ್ರಲ್ಲ. ಹಾಗಾದ್ರೆ ಆ ನಿನ್ನೆ ಮಾಡಿದ ಒಂದು ಪಾಠದ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಿದ್ವಿ. ಏನು ಮೊದಲನೇದು ಗೊತ್ತಿರೋರು ಕೈ ಎತ್ತಿ. ವಾಯು ಮಾಲಿನ್ಯ ಎಂದರೇನು? ವಾಯು ಮಾಲಿನ್ಯ ಎಂದು ಯಾವುದನ್ನ ನಾವು ಕರಿತೀವಿ? ಇದು ಗಾಳಿಗೆ ಧೂಳಿನ ಕಣಗಳು ಸೇರಿ ಒಂದು ಸೆಂಟೆನ್ಸ್ ಇತ್ತಲ್ಲ, ವಾಯು ಮಾಲಿನ್ಯ ಅನಪೇಕ್ಷಿತ ವಸ್ತುಗಳನ್ನು ಸೇರುವುದನ್ನ ವಾಯು ಮಾಲಿನ್ಯ ಅಂತ ವಾಯು ಮಾಲಿನ್ಯ ಅಂತ ಕರಿತೀವಿ. ಅನಪೇಕ್ಷಿತ ವಸ್ತುಗಳು ವಾಯು ಅಥವಾ ಗಾಳಿಯನ್ನ ಸೇರಿ ವಾಯು ಮಲಿನವಾಗುತ್ತೆ, ಅದನ್ನೇನಂತ ಕರಿತೀವಿ? ವಾಯು ಮಾಲಿನ್ಯ. ಅದೇ ತಾನೆ. ಆ ಒಂದು ಗಾಳಿಗೆ ಸೇರುವಂತಹ ಅನಪೇಕ್ಷಿತ ವಸ್ತುಗಳು ಯಾವುವು? ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಇದು ಫಾಸ್ಫರ್ ಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸೀಸದ ಆವಿ, ಇನ್ನು ಮುತ್ತಿಗೂ ಇವನ್ನ ನಾವು ಅನಪೇಕ್ಷಿತ ವಸ್ತುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಈ ವಾಯು ಮಾಲಿನ್ಯದ ಕಾರಣಗಳೇನು? ವಾಹನಗಳು, ಕೈಗಾರಿಕೆಗಳು, ತ್ಯಾಜ್ಯ ಪದಾರ್ಥಗಳು, ಮತ್ತೆ ಕಲ್ಲಿದ್ದಲು ಬಳಸುವ ಕೈಗಾರಿಕೆ, ಕಾಡ್ಗಿಚ್ಚು ಹಂಗೆ ಹೇಳ್ಬೇಕು, ಬೋರ್ಡ್ ನೋಡ್ಕೊಂಡು ಹೇಳ್ಬೇಕು. ಹಂಗೆ ಹೇಳಪ್ಪ ಕಾರಣಗಳನ್ನ ಬುಕ್ ನೋಡ್ಕೊಂಡು ಹೇಳ್ಬಾರ್ದು, ಬೋರ್ಡ್ ನೋಡ್ಕೊಂಡು ಹೇಳಿ. ವಾಹನಗಳು, ಕೈಗಾರಿಕೆಗಳು, ತ್ಯಾಜ್ಯದ ಪದಾರ್ಥಗಳು, ದಹನ ಮಾಡೋದು, ಕಲ್ಲಿದ್ದಲು ಮಾಡುವ ಕೈಗಾರಿಕೆಗಳು, ಬಳಸುವ ಕೈಗಾರಿಕೆಗಳು, ಕಾಡ್ಗಿಚ್ಚು ಇತರೆ ಇತ್ಯಾದಿಗಳು ಅಲ್ವಾ? ಇತರೆ. ಹಂಗೆ ನಾವು ರೂಢಿ ಮಾಡ್ಕೋಬೇಕು. ಪ್ರಶ್ನೆ ಹೇಳಿದ ತಕ್ಷಣ ನಾವೇನ್ ಬರ್ತಿದೀವಿ ನೋಡ್ಕೊಂಡಿಲ್ಲ ಅನ್ನೋದಕ್ಕೆ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ SSLC ಅಲ್ಲಿ ಮತ್ತೆ ಹಂಗೆ ರೂಢಿ ಆಗ್ಬಿಡುತ್ತೆ. ನೆಕ್ಸ್ಟ್ ಆಮ್ಲ ಮಳೆ ಎಂದರೇನು? ಆಮ್ಲವು ಮಳೆ ನೀರಿನಲ್ಲಿ ಆಮೇಲೆ ಈ ವಾಯು ಮಾಲಿನ್ಯದಿಂದ ಉಂಟಾಗುವಂತ ಪರಿಣಾಮಗಳೇನು? ಯಾವ ಪರಿಣಾಮಗಳು ವಾಯು ಮಾಲಿನ್ಯದಿಂದ ಉಂಟಾಗುತ್ತವೆ? ಭೂಗೋಳದ ಸರಾಸರಿ ಆರೋಗ್ಯ ಪರಿಣಾಮ, ಅಲರ್ಜಿ, ಹಸಿರು ಮನೆ ಪರಿಣಾಮ. ಈ ವಾಯು ಮಾಲಿನ್ಯವನ್ನು ತಡೆಗಟ್ಟುವಂತಹ ಕ್ರಮಗಳು ಒಬ್ಬೊಬ್ರು ಒಂದೊಂದು ಹೇಳಿ. ಯಾವ ಯಾವ ಕ್ರಮಗಳಿಂದ ನಾವು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಬಹುದು? ವಾಹನಗಳ ಬಳಕೆ ಮಿತಿ ಇಲ್ಲವುದು, ವಾಹನಗಳನ್ನು ಮಿತಿಯಲ್ಲಿ ಬಳಸುವುದು. ನೆಕ್ಸ್ಟ್ ಕೈಗಾರಿಕೆ ತ್ಯಾಜ್ಯಗಳನ್ನು ಸಂಸ್ಕರಿಸಿ ಬಿಡುವುದು, ಸಮ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವುದು, ಸಮೂಹ ಸಾರಿಗೆಯನ್ನು ಹೆಚ್ಚಿಸುವುದು, ಅರಣ್ಯಗಳ ನಾಶ ನಿಯಂತ್ರಣ ಗಿಡಗಳನ್ನು ಹೆಚ್ಚಾಗಿ ಬಳಸುವುದು, ಅರಣ್ಯ ನಾಶವನ್ನು ತಡೆಗಟ್ಟುವುದು, ಗಿಡ ಮರಗಳನ್ನು ಬೆಳೆಸುವುದು. ಈ ರೀತಿಯಾಗಿ ನಾವು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಬಹುದು ಅಲ್ವಾ? ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಅಲ್ವಾ? ಈಗ ನಾವು ಏನಪ್ಪಾ ಅಂದ್ರೆ ಪುಸ್ತಕದ ಬದನೆಕಾಯಿ ಆಗ್ಬಾರ್ದು, ಪುಸ್ತಕದ ಬದನೆಕಾಯಿ. ಯಾಕಂದ್ರೆ ಅದೆಲ್ಲ ನಾವು ತಿಳ್ಕೊಳ್ಳಕ್ಕೆ ಈ ಒಂದು ಎಜುಕೇಶನ್ ಇಟ್ಟಿರೋದು. ವಾಯು ಮಾಲಿನ್ಯ ಒಂದು ನಾವು ಹೇಗೆ ಕಡಿಮೆ ಮಾಡ್ಬೋದು? ನಾವು 9ನೇ ಕ್ಲಾಸ್ ಹುಡುಗ ಅಥವಾ ಹುಡುಗಿಯಾಗಿ, ವಿದ್ಯಾರ್ಥಿಯಾಗಿ ಅಲ್ವಾ, ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕು. ಬರೀ ಇದು ಕ್ಲಾಸ್ ರೂಮಿಗೆ ಅಷ್ಟೇ ಅಲ್ಲ, ಇದು ಅಲ್ವಾ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಅದು ಅದೇ ಎಜುಕೇಶನ್. ಗೊತ್ತಾಯ್ತಾ? ದಟ್ ಈಸ್ ಕಾಲ್ಡ್ ಎಜುಕೇಶನ್. ಎಜುಕೇಶನ್ ಅಂದ್ರೆ ಬರೀ ಓದೋದು ಬರೆಯೋದು ಅಷ್ಟೇ ಅಲ್ಲ, ಅದನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಒಂದು ಅರ್ಜಿ ಇರ್ತದೆ ಅಥವಾ ಅವರಿಗೆ ಕುತ್ಕೊಳ್ಳೋಕೆ ಸೀಟ್ ಇರೋದಿಲ್ಲ,
ಅಲ್ವಾ? ನಾವು ಅದನ್ನ ಬಿಟ್ಕೊಡೋದು ಅದು ಎಜುಕೇಶನ್ ಅಂತ. ಬಿಟ್ಕೊಡ್ತೀವಲ್ಲ ಅದು ಎಜುಕೇಶನ್. ಅಂತವನ್ನ ಕಲಿಯೋದು ಜೀವನದಲ್ಲಿ ಅಲ್ವಾ? ಬರೀ ಓದೋದು ಬರೆಯೋದು ಅಷ್ಟೇ ಜೀವನ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಳೋದೇ ಎಜುಕೇಶನ್. ಅಂತವನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಎಜುಕೇಶನ್. ಹಾಗೆ ನಿನ್ನೆ ನಾವು ಇಷ್ಟು ತಿಳ್ಕೊಂಡಿದ್ವಿ ಅಲ್ವಾ? ಆಮೇಲೆ ವಾಯು ಮಾಲಿನ್ಯದ ಸೂಚಕಗಳು ಎಂದು ಯಾವುದನ್ನು ಕರೆಯುತ್ತಾರೆ? ಕಲ್ಲು ಹೂಗಳು. ನೋಡಿದ್ವಿ ನಾವು ಕಲ್ಲು ಹೂಗಳು ಎಲ್ಲಿ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಅಂತ ಹೇಳ್ಬೇಕು. ಎಲ್ಲಿ ವಾಯು ಮಾಲಿನ್ಯ ಕಡಿಮೆ ಇರುತ್ತೋ ಅಲ್ಲಿ ಕಲ್ಲು ಹೂಗಳ ಸಂಖ್ಯೆ ಹೆಚ್ಚಾಗಿ ಅಲ್ವಾ? ವಾಯು ಮಾಲಿನ್ಯ ಜಾಸ್ತಿ ಇರುವಂತಹ ಕಡೆಗಳಲ್ಲಿ ಆ ಮರಗಳಲ್ಲಿ ಏನು ಅವುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅವುಗಳ ಸಂಖ್ಯೆ ಕಡಿಮೆ ಇರುತ್ತೆ. ಈಗ ಇಲ್ಲಿ ನಮ್ಮ ಶಾಲೆಯ ಮೈದಾನದಲ್ಲಿರುವ ಆವರಣದಲ್ಲಿರುವಂತಹ ಗಿಡ ಮರಗಳಲ್ಲಿ ಕಲ್ಲು ಹೂಗಳ ಸಂಖ್ಯೆ ಹೆಚ್ಚಿದೆ ಅಲ್ವಾ? ಹಾಗಾಗಿ ವಾಯು ಮಾಲಿನ್ಯ ತುಂಬಾನೇ ಕಡಿಮೆ ಇದೆ. ನಾನು ಹೇಳಿದಲ್ಲ ನಿಮ್ಗೆ ಯಾಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳಿ. ಯಾಕಂದ್ರೆ ಸ್ವಚ್ಛವಾದ ಗಾಳಿ ಸಿಗುತ್ತೆ, ಸ್ವಚ್ಛವಾದ ಪರಿಸರ ಇದೆ, ಆಮೇಲೆ ಸ್ವಚ್ಛವಾದ ಆಕ್ಸಿಜನ್ ಸಿಗುತ್ತೆ ಉಸಿರಾಟಕ್ಕೆ. ಹಾಗಾಗಿ ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ಹೇಳಿ. ಅದೇ ಬೆಂಗಳೂರಂತ ನಗರದಲ್ಲಿ ಇರೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಕಾರಣ ಏರುತ್ತಿರುವ ಜನಸಂಖ್ಯೆ, ಮತ್ತೊಮ್ಮೆ ಏರುತ್ತಿರುವ ವಾಹನಗಳ ಸಂಖ್ಯೆ, ಏರುತ್ತಿರುವ ಕೈಗಾರಿಕೆಗಳು. ಇದರಿಂದ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಅಂತ ನಗರಗಳಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ವಾಯು ಮಾಲಿನ್ಯಕ್ಕೆ ಒಳಗಾಗಿರುವಂತಹ ನಗರ ಯಾವುದು? ದೆಹಲಿ ಅಂತ ಹೇಳಿದ್ವಲ್ವಾ? ದೆಹಲಿನೇ ಅತಿ ಹೆಚ್ಚು ವಾಯು ಮಾಲಿನ್ಯಕ್ಕೆ ಒಳಗಾಗಿರುವಂತಹ ನಮ್ಮ ದೇಶದ ಒಂದು ರಾಜಧಾನಿ. ಅಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯಕ್ಕೆ ಒಳಗಾಗಿರುವಂತಹ ಒಂದು ಪ್ರದೇಶ ಅಲ್ಲಿ ದೆಹಲಿಯಲ್ಲಿ ಕಂಡು ಬರುವಂತದ್ದು. ಇವತ್ತು ನಾವು ನೆಕ್ಸ್ಟ್ ಇನ್ನೊಂದು ನೈಸರ್ಗಿಕ ಸಂಪನ್ಮೂಲ ನೀರು, ವಾಟರ್ ಅಲ್ವಾ? ನೀರು ಒಂದು ಅದ್ಭುತ ದ್ರವ, ಒಂದು ಅದ್ಭುತ ದ್ರವ. ನೀರು ಒಂದು ಅದ್ಭುತ ದ್ರವ. ನಮಗೆ ತುಂಬಾ ಅದ್ಭುತ ಅನ್ಸುತ್ತೆ ನೀರು. ಆ ಒಂದು ನೀರಿನಿಂದಲೇ ಜೀವ, ನೀರಿನಿಂದಲೇ ಜೀವ. ಓಕೆನೆ? ನೀರಿಲ್ಲದ ಜೀವನವನ್ನ ಕಲ್ಪಿಸಿಕೊಳ್ಳೋದು ಕಷ್ಟ. ಯಾಕಂದ್ರೆ ನಾವು ನಮ್ಮ ಬಹುತೇಕ ಎಲ್ಲಾ ಚಟುವಟಿಕೆಗಳು ನೀರಿನಿಂದಲೇ ಪ್ರಾರಂಭವಾಗೋದು, ನೀರಿನ ಸಮ್ಮುಖದಲ್ಲೇ ನಡೆಯುವಂಥದ್ದು. ನೀರಿಲ್ಲದೆ ಯಾವುದೇ ಒಂದು ಕೆಲಸವೂ ಕೂಡ ಆಗೋದಿಲ್ಲ. ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಪಟ್ಟಿ ಮಾಡ್ತಾ ಹೋದ್ರೆ ನೀರಿನ ಉಪಯೋಗ ಎಷ್ಟೊಂದಿದೆಯಪ್ಪ ಅಂದ್ರೆ ಆ ಒಂದು ಹನಿ ನೀರಿಲ್ಲ ಅಂದ್ರೂ ನಾವು ಬದುಕೋಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಲೆಕ್ಕ ಹಾಕ್ರಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನೀರಿನ ಒಂದು ಉಪಯೋಗ ಏನೇನಿದೆ ಅನ್ನೋದನ್ನ. ಬರೀ ಇವೆಲ್ಲ ಏನಾಯ್ತು? ಕೈಗಾರಿಕೆಗಳಿಗೆ, ಆಮೇಲೆ ವ್ಯವಸಾಯಕ್ಕೆ, ಕುಡಿಯಕ್ಕೆ, ಹೌದಾನೆ? ಇವಷ್ಟೇ ಅದು ಮೇಜರ್. ಕೈಗಾರಿಕೆ, ವ್ಯವಸಾಯ, ಕುಡಿಯೋದು ಇವೆಲ್ಲ ಏನೋ ಮೇಜರ್. ಅವನ್ನ ಬಿಟ್ಟು ಬೇರೆ ಕೆಲಸಗಳಿಗೂ ಕೂಡ ನೀರು ಬೇಕೇ ಬೇಕು ನಮ್ಗೆ ಅಲ್ವಾ? ಹಾಗಾಗಿ ನೀರು ಒಂದು ಅದ್ಭುತ ದ್ರವ. ನೀರು ಒಂದು ಅದ್ಭುತ ದ್ರವ. ನೀರಿಲ್ಲದೆ ಇದ್ರೆ ಮನುಷ್ಯ ಅಥವಾ ಜೀವಿಗಳು ಏನು ಬದುಕಲು ಸಾಧ್ಯವಿಲ್ಲ. ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ 65ರಿಂದ 70% ನೀರಿರುತ್ತೆ. ನಮ್ಮ ದೇಹದಲ್ಲಿ 65ರಿಂದ 70% ನೀರೇ ಇರುತ್ತೆ. ಆ ನೀರಿನ ಸಮ್ಮುಖದಲ್ಲಿ ಎಲ್ಲ ಚಟುವಟಿಕೆಗಳು ನಮ್ಮ ದೇಹದಲ್ಲಿ ನಡೆಯುವಂಥದ್ದು, ನೀರಿನ ಸಮ್ಮುಖದಲ್ಲೇ ನಡೆಯುವಂಥದ್ದು. ನಮ್ಮ ದೇಹದಲ್ಲಾಯ್ತು, ದೇಹದ ಹೊರಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅಲ್ವಾ? ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು. ಹಾಗಾದ್ರೆ ಆ ನೀರು ಈ ಯಾವ ರೀತಿಯಾಗಿ ನಾವು ತಗೊಳ್ತೀವಿ? ಈ ನೀರನ್ನ ನೇರವಾಗಿ ಕುಡಿಯೋದ್ರಿಂದ ತಗೊಳ್ತೀವಿ ಅಲ್ಲ? ಆಮೇಲೆ ಆಹಾರದ ಮೂಲಕ ತಗೊಳ್ತೀವಿ. ಟೀ ಅಥವಾ ಕಾಫಿ ಕುಡಿಯೋದ್ರಿಂದ ನೀರಿನ ಅಂಶ ಹೋಗುತ್ತೆ. ಹಣ್ಣುಗಳನ್ನು ತಿನ್ನೋದ್ರಿಂದ, ತರಕಾರಿಗಳನ್ನ ತಿನ್ನೋದ್ರಿಂದ ಅಲ್ವಾ? ಹಸಿ ಪದಾರ್ಥಗಳನ್ನು ತಿನ್ನೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮಜ್ಜಿಗೆ ಕುಡಿಯೋದ್ರಿಂದ, ಮೊಸರು ತಿನ್ನೋದ್ರಿಂದ ಏನಾಗುತ್ತೆ? ನೀರಿನ ಅಂಶ ಜಾಸ್ತಿ ಅಲ್ವಾ?
ಅದೇ ಸ್ವಲ್ಪ ನಾವು ಒಣ ಹಣ್ಣುಗಳು ಅಥವಾ ಒಣ ಕಾಳುಗಳನ್ನು ತಿಂದಾಗ ಹಂಗೆ ತಿಂದಾಗ ನೀರಿನ ಅಂಶ ಕಮ್ಮಿ ಇರುತ್ತೆ ಅಷ್ಟೇ. ಇನ್ನು ಉಳಿದ ಆಹಾರ ಪದಾರ್ಥಗಳಲ್ಲಿ ನೀರಿನ ಅಂಶ ಅದರಲ್ಲೂ ಇರುತ್ತೆ. ನಾವು ತಿನ್ನುವ ಇಲ್ಲ ಅಂದ್ರೆ ನಮಗೆ ತಿನ್ನಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅವು ಮೆದುವಾಗಿಲ್ಲ ಅಂದ್ರೆ ತಿನ್ನಕ್ಕೆ ಆ ಮೆದುವಾಗಿರೋದಕ್ಕೆ ಕಾರಣ ಅದರಲ್ಲಿರುವ ನೀರಿನ ಅಂಶ. ಹಾಗಾಗಿ ನೀರು ಒಂದು ಅದ್ಭುತ ದ್ರವ ಅಂತ ನಾವು ಕರಿತೀವಿ. ನೀರಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಚಯಾಪಚಯ ಕ್ರಿಯೆಗಳು ನಡೆಯೋದಿಲ್ಲ. ಜೀರ್ಣಕ್ರಿಯೆ ನಡೆಯೋಲ್ಲ, ರಕ್ತ ಪರಿಚಲನೆ ನಡೆಯೋದಿಲ್ಲ, ಶಕ್ತಿ ಉತ್ಪಾದನೆ ನಡೆಯೋದಿಲ್ಲ, ತ್ಯಾಜ್ಯ ವಸ್ತುಗಳ ವಿಸರ್ಜನೆ ನಡೆಯೋದಿಲ್ಲ ನಮ್ಮ ದೇಹದಲ್ಲಿ ಅಲ್ವಾ. ಉಸಿರಾಟ ನಡೆಯೋದಿಲ್ಲ. ಎಲ್ಲ ನೀರಿನ ಸಮ್ಮುಖದಲ್ಲೇ ನಡೆಯಬೇಕು. ನೀರಿಲ್ಲದ ಜೀವನವನ್ನ ಕಲ್ಪಿಸಿಕೊಳ್ಳೋದು ಕಷ್ಟ. ನೀರು ನಮ್ಮ ಭೂಮಿಯಲ್ಲಿ ಮಾತ್ರ ಇರೋದು ಅಲ್ವಾ, ಬೇರೆ ಗ್ರಹಗಳಲ್ಲಿ ಇಲ್ಲ ಅಂತ ಗೊತ್ತು. ಆ ಭೂಮಿಯಲ್ಲಿ ಆ ನೀರು ಎಷ್ಟು ಭಾಗ ಇದೆ ಅಂದಾಗ 75% ಅಲ್ವಾ. ಮುಕ್ಕಾಲು ಭಾಗ ನೀರಿದೆ ಎಲ್ಲಿ, ನಮ್ಮ ಭೂಮಿಯಲ್ಲಿ. ಇನ್ನು ಉಳಿದ ಕಾಲು ಭಾಗ ಭೂಮಿ ಇರುವಂತದ್ದು. ಕಾಲು ಭಾಗ ಭೂಮಿ, ಮುಕ್ಕಾಲು ಭಾಗ ನೀರು ಆವರಿಸಿಕೊಂಡಿರೋದು. ಕಾಲು ಭಾಗ ಭೂಮಿ ಅಂದ್ರೆ ನೆಲ. ಈ ಭೂಮಿಯ ಭಾಗದಲ್ಲಿ ಮತ್ತೆ ಹಿಮ ಪ್ರದೇಶಗಳು ಬರ್ತವೆ ಅಲ್ವಾ, ಪರ್ವತಗಳು ಬರ್ತವೆ, ಪರ್ವತಗಳು, ಬೆಟ್ಟ ಗುಡ್ಡಗಳು ಸೇರ್ಕೊಂಡಿದ್ದಾವೆ, ಮರುಭೂಮಿಗಳು ಸೇರ್ಕೊಂಡಿದ್ದಾವೆ, ಅರಣ್ಯಗಳು ಸೇರ್ಕೊಂಡಿದ್ದಾವೆ ಅಲ್ವಾ. ಅವೆಲ್ಲ ಸೇರ್ಕೊಂಡು ನಾವು ಭೂಮಿ ಅಂತ ಕರಿತೀವಿ ಕಾಲು ಭಾಗ. ಇನ್ನು ಉಳಿದಿದ್ದೆಲ್ಲ ನೀರಿನಿಂದ ಆವೃತವಾಗಿರೋದು. ಹಾಗಾಗಿ ಮೇಲಿಂದ ನೋಡಿದಾಗ ಯಾರಿಗೆ ಗಗನಯಾತ್ರಿಗಳಿಗೆ, ವ್ಯೋಮಯಾತ್ರಿಗಳಿಗೆ ಭೂಮಿ ಯಾವ ಬಣ್ಣದಲ್ಲಿ ಕಾಣುತ್ತೆ? ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಯಾಕಂದ್ರೆ ಮುಕ್ಕಾಲು ಭಾಗ ನೀರೇ ಇರೋದಿಲ್ಲ. ಈ ಮುಕ್ಕಾಲು ಭಾಗ ನೀರಿನಲ್ಲಿ ಯಾವ ಯಾವ ಪ್ರದೇಶಗಳು ಆವರಿಸಿಕೊಂಡಿದೆ ನೀರಿನಲ್ಲಿ ಅಂದಾಗ ಸಾಗರಗಳು ಅಲ್ವಾ. ಸಾಗರಗಳಲ್ಲಿ ನೀರಿದೆ, ಸಮುದ್ರಗಳಲ್ಲಿ ನೀರಿದೆ, ಕೆರೆಗಳಲ್ಲಿ ನದಿಗಳ ರೂಪದಲ್ಲಿದೆ, ಕೆರೆಗಳ ರೂಪದಲ್ಲಿದೆ, ಅಂತರ್ಜಲದ ರೂಪದಲ್ಲಿದೆ, ಬಾವಿ ಅಲ್ವಾ, ಕೃಷಿ ಹೊಂಡಗಳು, ಆಮೇಲೆ ಹಿಮದ ರೂಪದಲ್ಲಿ. ಆ ನೀರು ಸೇರ್ಕೊಂಡಿರೋದು ಮುಕ್ಕಾಲು ಭಾಗ ಸಾಗರಗಳು, ಸಮುದ್ರಗಳು, ನದಿಗಳ ರೂಪದಲ್ಲಿ, ಕೆರೆಗಳ ರೂಪದಲ್ಲಿ, ಅಂತರ್ಜಲ, ಬಾವಿಗಳ ರೂಪದಲ್ಲಿ, ಹಿಮದ ರೂಪದಲ್ಲಿ. ಇದು ಮುಕ್ಕಾಲು ಭಾಗ. 75% ಆಗುತ್ತೆ. ಇದು 75% ನೀರಿನಿಂದ ಆವೃತವಾಗಿದೆ ಅಂತ ಹೇಳ್ತೀವಿ, ಹೌದಾನೆ. ಈಗ ಇದನ್ನೇ 75% ಅನ್ನ ನಾವು 100ಕ್ಕೆ ಅಂತ ಭಾವಿಸಿದ್ರೆ, ಈ 100ರಲ್ಲಿ 97%, ಎಷ್ಟು ಪರ್ಸೆಂಟ್? 97% ಸಾಗರಗಳಲ್ಲಿದೆ ನೀರು. ಸಾಗರ ಮತ್ತು ಸಮುದ್ರದಲ್ಲಿ, ಓಷನ್ಸ್ ಅಲ್ವಾ, ಓಷನ್ಸ್ ಅಂಡ್ ಸೀಸ್ ಅದರಲ್ಲಿ ಇರುವಂತದ್ದು. ಎಷ್ಟು ಪರ್ಸೆಂಟ್? 97%. ಈ ನೀರು ಉಪ್ಪು ನೀರು, ಸಾಲ್ಟ್ ವಾಟರ್, ಹೌದಾನೆ. ಸಾಲ್ಟ್ ವಾಟರ್ ಅಲ್ಲಿ 100ರಲ್ಲಿ 75 ಭಾಗವನ್ನ ನಾವು 100 ಅಂತ ಭಾವಿಸ್ಕೊಂಡ್ರೆ ಅದರಲ್ಲಿ 97 ಭಾಗ ಉಪ್ಪು ನೀರು. ಈ ಉಪ್ಪು ನೀರು ಏನಕ್ಕೂ ಕುಡಿಯಕ್ಕಾಗ್ಲಿ, ವ್ಯವಸಾಯಕ್ಕಾಗ್ಲಿ, ಕೈಗಾರಿಕೆಗಾಗ್ಲಿ ಬರೋದಿಲ್ಲ ಅಲ್ವಾ, ಹೌದಾನೆ. ನಮಗೆ ನೋಡಿದ ತಕ್ಷಣ ಭೂಮಿಯಲ್ಲಿ ಅಪ್ಪ ಎಷ್ಟೊಂದು ನೀರಿದೆ, ನಾವು ಎಷ್ಟು ಬೇಕಾದ್ರೂ ನೀರು ಬಳಸಬಹುದು ಅನ್ನೋ ಒಂದು ಭಾವನೆ ಬರುತ್ತೆ ನಮಗೆ, ಹೌದಾನೆ. ಎಷ್ಟು ಬೇಕಾದ್ರೂ ಬಳಸಬಹುದು. ಆದ್ರೆ 97% ನೀರು ಉಪ್ಪಿನ ರೂಪದಲ್ಲಿ, ಉಪ್ಪು ನೀರು ಗೊತ್ತಾಯ್ತಾ, ಅದು ಉಪಯೋಗಕ್ಕೆ ಬರೋದಿಲ್ಲ. ಆಮೇಲೆ ಉಪಯೋಗ ಬರಲ್ಲ ಅಂದ್ರೆ ನಮ್ಮ ಡೈಲಿ ಲೈಫಿಗೆ ಬರಲ್ಲ. ಅದು ಬೇರೆದಕ್ಕೆ ಉಪಯೋಗ ಆಗುತ್ತೆ, ಮೋಡಗಳಾಗುತ್ತೆ, ಜಲಚಕ್ರಕ್ಕೆಲ್ಲ ಬೇಕೇ ಬೇಕು ಅದು ನೀರು. ಆಮೇಲೆ ಸಮುದ್ರದಲ್ಲಿ ಜೀವಿಗಳು ವಾಸ ಮಾಡೋದಕ್ಕೆ, ಹೌದಾನೆ. ನಾವು ಉಪ್ಪಿನ ತಯಾರಿಕೆಗೆ ಉಪ್ಪು ಬೇಕಲ್ಲ, ಅದಕ್ಕೆಲ್ಲ ಬೇಕಾಗುತ್ತೆ. ನಮ್ಮ ಡೈಲಿ ಲೈಫಿಗೆ ಬರಲ್ಲ. ಕುಡಿಯೋಕೆ, ಸ್ನಾನ ಮಾಡೋದಕ್ಕೆ ಅಥವಾ ಆಹಾರ ಬೇಯಿಸಕ್ಕೆಲ್ಲ ಬರಲ್ಲ. ಆಮೇಲೆ ನೆಕ್ಸ್ಟ್ ಉಳಿದ ನದಿ ಅದ್ರಲ್ಲಿ ನೋಡಿ. ಆಮೇಲೆ ಹಿಮ ರೂಪದಲ್ಲಿ ಇರುವಂತದ್ದು ಎಷ್ಟಪ್ಪ ಅಂದ್ರೆ 2.5% ಹಿಮದ ರೂಪದಲ್ಲಿ, ಮಂಜುಗಡ್ಡೆ ರೂಪದಲ್ಲಿ ಇದೆ ನೀರು ಎಲ್ಲ ಕಡೆ. ಎಲ್ಲಿದೆ? ಎಲ್ಲ ಕಡೆ ಅಂದ್ರೆ ಎಲ್ಲಿ? ಹಿಮ ಪ್ರದೇಶ, ಉತ್ತರ ಧ್ರುವ, ದಕ್ಷಿಣ ಧ್ರುವ, ಅಂಟಾರ್ಟಿಕಾ, ಹಿಮಾಲಯ ಪರ್ವತ ಪ್ರದೇಶ, ಅಲ್ಲೆಲ್ಲ ಇರುವಂತದ್ದು ನೀರು ಯಾವ ರೂಪದಲ್ಲಿದೆ? ಮಂಜುಗಡ್ಡೆಯ ರೂಪದಲ್ಲಿದೆ.
ಅದು ನಮಗೆ ಉಪಯೋಗ ಬರುತ್ತಾ ಇದಲ್ವಾ? ಇಲ್ಲ. ಸರಿ, ಬರೋದಿಲ್ಲ. 5%. ಹಾ, 5 ಅಲ್ಲ, ಓನ್ಲಿ 0.5% ಅಲ್ವಾ? 0.1% ಇಲ್ಲ ನೋಡಿ. 97% ಸಾಲ್ಟ್ ವಾಟರ್, 2.5% ಐಸ್, 0.5% ಮಾತ್ರ ಸಿಹಿ ನೀರು. ಅದನ್ನು ನಾವು ಬಳಸುವಂತಹ ನೀರು ನದಿ ರೂಪದಲ್ಲಿ, ಕೆರೆ ರೂಪದಲ್ಲಿ, ಅಂತರ್ಜಲ ರೂಪದಲ್ಲಿ, ಬಾವಿ ರೂಪದಲ್ಲಿ. ಅಲ್ವಾ? ಹಾಗಾಗಿ ಇಷ್ಟು ಕಡಿಮೆ ಸಿಹಿ ನೀರಿನ ಪ್ರಮಾಣ ಇರುವುದರಿಂದ ನಾವು ಏನ್ ಮಾಡಬೇಕು? ನೀರನ್ನ ಮಿತವಾಗಿ ಬಳಸಬೇಕು ಅಲ್ವಾ? ನೀರನ್ನ ಮಿತವಾಗಿ ಬಳಸಬೇಕು. ಹಾಗಾಗಿ ನೀರು ಬಹಳ ಮುಖ್ಯ. ಯಾಕಂದ್ರೆ ಸಿಹಿ ನೀರಿನ ಪ್ರಮಾಣ ಕೇವಲ ತುಂಬಾ ಕಡಿಮೆ. ಯಾಕೆ ನಾವು ನೀರನ್ನ ಮಿತವಾಗಿ ಬಳಸಬೇಕು ಅಂದ್ರೆ ಆ ಸಿಹಿ ನೀರಿನ ಪ್ರಮಾಣ ಭೂಮಿಯಲ್ಲಿ ಇರೋದು ಬಹಳ ಕಡಿಮೆ. ಅದು ಯಾವ ರೂಪದಲ್ಲಿದೆ ಸಿಹಿ ನೀರು? ನದಿ ರೂಪದಲ್ಲಿ, ಕೆರೆ ರೂಪದಲ್ಲಿ, ಬಾವಿ ರೂಪದಲ್ಲಿ ಇರುವಂತದ್ದು. ಆಮೇಲೆ ಗಾಳಿಯಲ್ಲಿ ನೀರಾವಿ ರೂಪದಲ್ಲೂ ಇದೆ. ನೀರಾವಿ ರೂಪದಲ್ಲೂ ಕೂಡ ಗಾಳಿಯಲ್ಲಿ ಇದೆ. ಅದಕ್ಕೋಸ್ಕರ ಗಾಳಿ ಬೀಸುವುದು ಬಿಸಿ ಇರುತ್ತೋ ತಂಪಾಗಿರುತ್ತೋ? ಯಾಕಂದ್ರೆ ಅದರಲ್ಲಿ ನೀರಿನಂಶ ಇದೆ. ನೀರಿನಂಶ ಇಲ್ಲ ಅಂದ್ರೆ ಏನಾಗುತ್ತೆ? ಬಿಸಿ ಗಾಳಿ ಬೀಸುತ್ತೆ. ಅವಾಗ ನಾವೆಲ್ಲ ಬೇಗ ಸುಸ್ತಾಗ್ಬಿಡ್ತೀವಿ, ಬಳಲಿಕೆ ಜಾಸ್ತಿ ಆಗೋದು. ಬಿಸಿ ಗಾಳಿ ಬೀಸುತ್ತೆ. ಬಿಸಿ ಗಾಳಿ ಬೀಸೋದು ಅಂದ್ರೆ ನಾವೆಲ್ಲ ಈಗ ಆರೋಗ್ಯವಾಗಿ ಬರ್ತಿತ್ತ? ಇಲ್ಲ. ಗಾಳಿಯಲ್ಲಿ ನೀರಾವಿ ಇಲ್ಲ ಅಂದ್ರೆ ನಾವೀಗ ಆರೋಗ್ಯವಾಗಿ ಲವಲವಿಕೆಯಿಂದ ಬರ್ತಿದ್ದಿಲ್ಲ. ತುಂಬಾ ಬಳಲು ಬಿಡ್ತಿದ್ವಿ ಬೇಗ ಬೇಗ. ಗೊತ್ತಾಯ್ತಾ? ಈ ಒಂದು ಎರೆಹುಳನ ಒಂದು ಬಿಸಿಲಲ್ಲಿ ಹಾಕಿದ್ರೆ ಹೆಂಗೆ ಅದು ಇದಾಗುತ್ತೋ ಹಂಗೆ ಬಿಸಿ ಗಾಳಿ ಬೀಸಿದ್ರೆ ಅಲ್ಲಿ ಯಾವುದೇ ಜೀವಿ ಬದುಕೋದು ಕಷ್ಟ. ನೋಡಿ, ಈಗ ತಂಪಾದ ಗಾಳಿ ಬರ್ತಿದೆ ನೋಡಿ, ಬಿಸಿಲಿಂದ ತಂಪಾದ ಗಾಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಗಾಳಿಯಲ್ಲಿ ನೀರಾವಿ ಇದೆ. ಗೊತ್ತಾಯ್ತಾ? ಗಾಳಿಯಲ್ಲಿ ನೀರಾವಿ. ನಾವು ಇದೇ ಪಾಠದಲ್ಲಿ ಓದಿದ್ದೀವಿ. ಈ ಗಾಳಿ ಹೇಗೆ ನಮ್ಮನ್ನು ರಕ್ಷಿಸುತ್ತೆ. ಬಿಸಿಲು ಜಾಸ್ತಿ ಆದಾಗ ತಂಪು ಮಾಡುತ್ತೆ ಅಲ್ವಾ? ರಾತ್ರಿ ವೇಳೆಯಲ್ಲಿ ಬೆಚ್ಚಗೆ ಮಾಡುತ್ತೆ ನಮಗೆ. ಯಾವುದು? ವಾತಾವರಣ. ಈಗ ತಂಪು ಮಾಡುತ್ತೆ, ರಾತ್ರಿ ವೇಳೆಯಲ್ಲಿ ಬೆಚ್ಚಗೆ ಮಾಡುತ್ತೆ. ಯಾಕಂದ್ರೆ ರಾತ್ರಿ ಸೂರ್ಯ ಇರಲ್ವಲ್ಲ, ಅವಾಗ ಬಹಳ ಕೋಲ್ಡ್ ಆಗ್ಬಿಟ್ಟು ಏನಾದ್ರು ಬೆಚ್ಚಗೆ ಮಾಡಲಿಲ್ಲ ಅಂದ್ರೆ. ಹೀಗೆ ಈ ಭೂಮಿಯ ಮೇಲೆ ಇರುವ ನೀರಿನ ಪ್ರಮಾಣ ತುಂಬಾನೇ ಕಡಿಮೆ ಇರೋದ್ರಿಂದ ನಾವು ನೀರನ್ನ ಸಂರಕ್ಷಿಸಬೇಕು. ಹಾಗಾದ್ರೆ ನೀರು ಒಂದು ಅದ್ಭುತ ದ್ರವ. ಯಾಕೆ ಅನ್ನೋದು ನಮಗೆ ಗೊತ್ತಾಯ್ತು. ನೀರು ಒಂದು ಅದ್ಭುತ ದ್ರವ. ಈಗ ಜಲಮಾಲಿನ್ಯ, ವಾಟರ್ ಪೊಲ್ಯೂಷನ್. ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಏನು? ಜಲಮಾಲಿನ್ಯ ಅಂದ್ರೆ ಏನಪ್ಪಾ ಅಂದ್ರೆ ಅನಪೇಕ್ಷಿತ ವಸ್ತುಗಳು ನೀರಿಗೆ ಸೇರಿ ನೀರು ಮಲಿನವಾಗುವುದೇ ಜಲಮಾಲಿನ್ಯ. ಹೇಳ್ಬೋದಲ್ವಾ ಹಂಗೆ? ಅಥವಾ ವಾಯುಮಾಲಿನ್ಯ ಯಾವ ರೀತಿ ಡೆಫಿನೇಷನ್ ಇದೆಯಾ? ಇಲ್ಲೂ ಕೂಡ ಅದೇ ಡೆಫಿನೇಷನ್ ಹೇಳ್ಬೋದು. ಅನಪೇಕ್ಷಿತ ವಸ್ತುಗಳು ನೀರಿಗೆ ಸೇರೋದು ಜಲಮಾಲಿನ್ಯ. ವಸ್ತುಗಳು ನೀರಿಗೆ ಸೇರಿ ನೀರನ್ನು ಮಲಿನಗೊಳಿಸುತ್ತವೆ ಅಲ್ವಾ? ನೀರನ್ನು ಮಲಿನಗೊಳಿಸುತ್ತವೆ. ಇದನ್ನೇನಂತ ಕರಿತೀವಿ? ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್ ಅಂತ ಕರಿತೀವಿ ಅಲ್ವಾ? ಜಲ ಮಾಲಿನ್ಯ, ಅನಪೇಕ್ಷಿತ ವಸ್ತುಗಳು ನೀರಿಗೆ ಸೇರೋದು, ಅದು ನೀರು ಮಲಿನವಾಗುತ್ತವೆ, ಅದನ್ನ ಜಲ ಮಾಲಿನ್ಯ. ಜಲ ಅಂದ್ರೆ ನೀರು. ಗೊತ್ತಾನೆ? ಈಗ ಅನಪೇಕ್ಷಿತ ವಸ್ತುಗಳು ಯಾವ್ದಪ್ಪ ಅಂದ್ರೆ ಯಾವ್ಯಾವುದು ಅನಪೇಕ್ಷಿತ ವಸ್ತುಗಳು? ಅನಪೇಕ್ಷಿತ ವಸ್ತುಗಳು ಯಾವ್ದಪ್ಪ ನೀರಿಗೆ ಸೇರೋದು? ಒಂದು ಕೈಗಾರಿಕಾ ತ್ಯಾಜ್ಯಗಳು. ಕೈಗಾರಿಕಾ ತ್ಯಾಜ್ಯಗಳು ಕೈಗಾರಿಕೆಗಳಿಂದ ಅಲ್ವಾ? ಕೈಗಾರಿಕೆಗಳಿಂದ ಏನು ತ್ಯಾಜ್ಯಗಳನ್ನ ಹತ್ತಿರದ ನೀರಿಗೆ ಬಿಡುಗಡೆ ಮಾಡ್ತಾರೆ. ಆ ತ್ಯಾಜ್ಯದಲ್ಲಿ ಏನೇನಿರುತ್ತೆ? ವಿಷಕಾರಿ ವಸ್ತುಗಳಾದ ಪಾದರಸ,
ಪಾದರಸ ಇರುತ್ತೆ, ಕ್ಯಾಡ್ಮಿಯಂ ಅನ್ನೋದಿರುತ್ತೆ, ಕ್ಯಾಡ್ಮಿಯಮ್ಮು, ಪಾದರಸ, ಕ್ಯಾಡ್ಮಿಯಮ್ಮು, ನಿಕ್ಕಲ್ಲು, ಸತು ಮುಂತಾದ ವಿಷಕಾರಿ ವಸ್ತುಗಳು ಆ ತ್ಯಾಜ್ಯಗಳಲ್ಲಿ ಇರ್ತವೆ. ಅರ್ಥಾಯ್ತಾ? ಅವು ಹತ್ತಿರದ ನೀರಿನ ಮೂಲಗಳಿಗೆ, ಹತ್ತಿರದಲ್ಲಿ ಕೆರೆ ಇದ್ರೆ ಅಥವಾ ನದಿ ಇದ್ರೆ ಅಥವಾ ಸಮುದ್ರ ಇದ್ರೆ ಅದಕ್ಕೆ ಬಿಡ್ತಾರೆ ಅವ್ರು ತ್ಯಾಜ್ಯ. ಅವಾಗ ಏನಾಗುತ್ತೆ? ಜಲಮಾಲಿನ್ಯ ಅಲ್ವಾ? ಈಗ ಮಂಗಳೂರಲ್ಲಿ ಕೈಗಾರಿಕೆ ಇದ್ರೆ ಅವರು ತ್ಯಾಜ್ಯವನ್ನು ಯಾವ್ದು ಬಿಡ್ತಾರೆ? ಯಾವ್ದು ಬಿಡ್ತಾರೆ? ಅಲ್ಲಿ ನದಿಗಿಂತ ಬೀಚ್ ಅಂದ್ರೆ ಸಮುದ್ರ, ಸಮುದ್ರ ಬಿಡ್ತಾರಲ್ವಾ? ಯಾಕೆ? ಸಮುದ್ರ ಹತ್ರ ತಾನೇ ಅವ್ರಿಗೆ. ಕಾರವಾರ ಮತ್ತೆ ಮಂಗಳೂರಲ್ಲಿ ಕೈಗಾರಿಕೆಗಳಿದಾವಲ್ಲ, ಕಾರವಾರದಲ್ಲಿ ಕಡಿಮೆ ಕೈಗಾರಿಕೆಗಳು, ಮಂಗಳೂರಲ್ಲಿ ಜಾಸ್ತಿ. ಧರ್ಮಸ್ಥಳದಲ್ಲಿ ಬಟ್ಟೆ ಎಲ್ಲ ಬಿಡ್ತಾರಲ್ಲ ಸರ್ ಧರ್ಮಸ್ಥಳ. ಅದು ಒಂದು ಇದು ಮೂಢನಂಬಿಕೆಯಲ್ಲಿ ಬಿಡುವಂತ, ಅದರಿಂದನೂ ಮಾಲಿನ್ಯ ಆಗುತ್ತೆ ಅಲ್ವಾ? ಅದೇ ಮಂಗಳೂರಲ್ಲಿ ಕೈಗಾರಿಕೆಗಳೆಲ್ಲ ಏನ್ ಬಿಟ್ಟು ತಮ್ಮ ತ್ಯಾಜ್ಯವನ್ನು ಎಲ್ಲಿ ಬಿಡ್ತವೆ? ಸಮುದ್ರ ಹತ್ರ ಅಲ್ಲ, ಅಲ್ಲಿಗೆ ಬಿಡೋದು. ಅಥವಾ ಈ ಭದ್ರಾವತಿಯಲ್ಲಿ VISL ಕಬ್ಬಿಣ ಮತ್ತು ಉಕ್ಕಿನ ಕಾರ್ಯ, ಅವ್ರ ತ್ಯಾಜ್ಯವನ್ನು ಯಾರು ಬಿಡ್ತಾರೆ? ಭದ್ರಾ ನದಿಗೆ ಬಿಡ್ತಾರೆ. ಯಾಕೆ? ಅಲ್ಲಿ ನದಿ ಇರೋದು, ಭದ್ರಾ ನದಿ ಹರಿಯುತ್ತೆ ಅಲ್ವಾ? ಹಾಗೆ ಹತ್ತಿರದ ನೀರಿನ ಮೂಲಗಳಿಗೆ ಬಿಡ್ತವೆ, ಅವಾಗ ನೀರು ಮಲಿನ ಆಗುತ್ತೆ. ಅದರಲ್ಲಿ ಪಾದರಸ, ಕ್ಯಾಡ್ಮಿಯಮ್ಮು, ನಿಕ್ಕಲು ಇಂಥವೆಲ್ಲ ವಿಷ ಪದಾರ್ಥಗಳು ನೀರಿಗೆ ಸೇರ್ತವೆ. ಆ ನೀರಿಗೆ ಸೇರಿದಾಗ ಆ ಜಲಚರಗಳಿಗೆ ತೊಂದರೆ ಆಗುತ್ತೆ ಅಲ್ವಾ? ಜಲಚರಗಳಿಗೆ ತೊಂದರೆ ಆಗುತ್ತೆ. ಆ ಜಲಚರಗಳಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ಆ ಉಸಿರು ಕಟ್ತವೆ, ಸತ್ತೋಗ್ತವೆ. ಕೈಗಾರಿಕಾ ತ್ಯಾಜ್ಯಗಳು. ಎರಡನೇದು ಕೃಷಿ ತ್ಯಾಜ್ಯಗಳು, ಅನಪೇಕ್ಷಿತ ವಸ್ತುಗಳು. ಕೃಷಿ ತ್ಯಾಜ್ಯಗಳು. ಕೃಷಿ ತ್ಯಾಜ್ಯಗಳು ಅಂದ್ರೆ ಏನು? ಕೀಟನಾಶಕ, ಔಷಧಿ ಹೊಡಿತಾರಲ್ಲ, ರಸಗೊಬ್ಬರ, ಕಳೆನಾಶಕ, ಇವೆಲ್ಲ ನೀರಿಗೆ ಸೇರೋದು. ಕೆರೆ ನೀರಿಗೆ ಸೇರೋದು, ಸಾಮಾನ್ಯವಾಗಿ ಕೆರೆ ನೀರಿಗೆ ತಾನೇ ಸೇರೋದು ಎಲ್ಲ. ಈಗ ಔಷಧಿ ಹೊಡೆದಿರ್ತಾರೆ, ಮಳೆ ಬರುತ್ತೆ, ಅದರಲ್ಲಿ ಆ ಕೀಟನಾಶಕ, ಕಳೆನಾಶಕ ಕರಗೋಗ್ಬಿಡುತ್ತೆ. ಕರಗಿ ಏನನ್ನು ಸೇರುತ್ತೆ? ಕೆರೆ ನೀರನ್ನು ಸೇರುತ್ತೆ. ಕೆರೆ ಮಲಿನವಾಗುತ್ತೆ. ಅದು ಕೃಷಿ ತ್ಯಾಜ್ಯಗಳು. ನೆಕ್ಸ್ಟ್ ಚರಂಡಿ ತ್ಯಾಜ್ಯಗಳು. ಚರಂಡಿ ನೀರು, ಚರಂಡಿ ನೀರು ಎಲ್ಲ ಒಳಗೊಂಡಿರುತ್ತೆ. ಬಟ್ಟೆ ಒಗೆದ ನೀರು ಅಲ್ವಾ? ಆಹಾರ ತೊಳೆದ ನೀರು, ಅಥವಾ ಆಹಾರದ ಉಳಿಕೆ ಪದಾರ್ಥಗಳು, ಅಥವಾ ಮನೆಯಲ್ಲಿ ನಾವು ಸ್ನಾನ ಮಾಡಿದ ನೀರು, ಬಟ್ಟೆ ಒಗೆದ ನೀರು ಎಲ್ಲ ಸೇರಿರ್ತಲ್ಲ ಚರಂಡಿ ನೀರು. ಆ ಚರಂಡಿ ನೀರು ಮೋರಿ ಸೇರಿ ಮೋರಿಯಿಂದ ಕೆರೆಗೆ ಹೋಗುತ್ತೆ, ಅಥವಾ ಹಳ್ಳಕ್ಕೆ ಹೋಗುತ್ತೆ, ಅಥವಾ ನದಿಗೆ ಹೋಗುತ್ತೆ ಅಲ್ವಾ? ಆಗ ಏನಾಗುತ್ತೆ? ನೀರು ಮಲಿನವಾಗುತ್ತೆ ಚರಂಡಿ ನೀರಿನಿಂದ. ಹೌದಲ್ಲ? ಇದು ಅನಪೇಕ್ಷಿತ ವಸ್ತು. ಇದರಲ್ಲಿ ಇರುವಂತಹ ಅನಪೇಕ್ಷಿತ ವಸ್ತುಗಳೆಲ್ಲ ಸೇರುವಂತದ್ದು ಅದಕ್ಕೆ. ಯಾವುದಕ್ಕೆ? ನೀರಿಗೆ. ಮತ್ತೇನು ಕಾರಣಗಳು? ಅದೇ ಚರಂಡಿ ನೀರೆಲ್ಲ ಬಂದ್ಬಿಡ್ತದೆ ಅಲ್ವಾ? ಪಾತ್ರೆ ತೊಳೆಯೋದು, ಸ್ನಾನ ಮಾಡೋದು, ವಾಹನ ತೊಳೆದ ನೀರು, ಮತ್ತೆ ಸ್ನಾನ ಮಾಡಿದ ನೀರು, ಅದೇ ಒಟ್ಟು ಕೃಷಿ ತ್ಯಾಜ್ಯ ತಾನೇ ಅವೆಲ್ಲ. ಕೃಷಿ ತ್ಯಾಜ್ಯಗಳು ನೀರಿಗೆ ಸೇರೋದು, ಇವೆಲ್ಲ ಸೇರ್ತಾವೆ. ದನ ಕರುಗಳನ್ನು ತೊಳೆಯೋದು, ಬಟ್ಟೆ ತೊಳೆಯೋದು ಕೆರೆಗೆ ಹೋಗಿ, ಇದರಿಂದ ಜಲಮಾಲಿನ್ಯ ಉಂಟಾಗುತ್ತೆ. ಆಮೇಲೆ ನಾಲ್ಕನೇದಾಗಿ ಬಿಸಿ ನೀರನ್ನ ಬಿಡೋದು. ಬಿಸಿ ನೀರನ್ನು ನದಿಗೆ ಬಿಡುವುದು. ಬಿಸಿ ನೀರನ್ನು ನದಿಗೆ ಬಿಡುವುದು. ಯಾವುದಪ್ಪ ಬಿಸಿ ನೀರು ಬಿಡುವಂತಹ? ಕೆಲವು ಕೈಗಾರಿಕೆಗಳು ಫ್ಯಾಕ್ಟರಿಗಳಲ್ಲಿ ಬಿಸಿ ನೀರು ಬಿಡ್ತಾರೆ. ಹತ್ತಿರದ ಉದಾಹರಣೆಯಲ್ಲಿ ಥರ್ಮಲ್ ವಿದ್ಯುತ್ ಕೇಂದ್ರ ರಾಯಚೂರು, ಬಳ್ಳಾರಿಯಲ್ಲಿ ಬಿಸಿ ನೀರಲ್ಲಿ ತಾನು ವಿದ್ಯುತ್ ತಯಾರು ಮಾಡ್ತಾರೆ. ಕಲ್ಲಿದ್ದು ಉರಿಸ್ತಾರೆ, ಕಲ್ಲಿದ್ದು ಉರಿಸ್ಬಿಟ್ಟು ಅದರಿಂದ ವಿದ್ಯುತ್ ತಯಾರು ಮಾಡ್ತಾರೆ. ಅವಾಗ ಬಿಸಿ ನೀರು ಇರುತ್ತಲ್ಲ, ಅದು ಹತ್ತಿರದ ನದಿಗೆ ಬಿಡ್ತಾರೆ. ಆ ಬಿಸಿ ನೀರನ್ನು ಸೇರಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನೀರಿನಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ.
ನೀರಿನಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ. ನೀರಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ. ನೀವು ಬಿಸಿ ನೀರು ಕುದಿಸಿ ಕುಡಿದ್ರೆ ಸಪ್ಪೆ ಇರುತ್ತಲ್ವಾ? ಬಿಸಿ ನೀರು ಕುಡಿದಾಗ ಸಪ್ಪೆ ಇರುತ್ತೆ ತಾನೆ? ಯಾಕೆ? ಅದರಲ್ಲಿರೋ ಆಕ್ಸಿಜನ್ ಎಲ್ಲ ಹೋಗ್ಬಿಟ್ಟಿದೆ ಬಿಸಿ ಕೊಟ್ಟಾಗ. ಹಂಗೆ ಬಿಸಿ ನೀರು ಸೇರಿದಾಗ ಅದರಲ್ಲಿ ಆಕ್ಸಿಜನ್ ಪ್ರಮಾಣ, ಕರಗಿರುವ ಆಕ್ಸಿಜನ್ ಅನ್ನ ಕಡಿಮೆ ಮಾಡುತ್ತೆ. ಅದು ಎಲ್ಲ ಜಲಚರಗಳಿಗೆ ಬೇಕಾಗಿರುತ್ತದೆ. ಯಾವುದು? ಆಕ್ಸಿಜನ್. ಮೀನಿಗೆ, ಆಮೇಲೆ ಕಪ್ಪೆಗಳಿಗೆ, ಆಮೇಲೆ ಜಲಸಸ್ಯಗಳು, ಆಮೇಲೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರ್ತಾವಲ್ಲ, ಅವಕ್ಕೆಲ್ಲ ಬೇಕಾಗಿರುತ್ತೆ ಕರಗಿರುವ ಆಕ್ಸಿಜನ್ ತಳ್ಕೊಳ್ಳುತ್ತೆ. ಆ ಆಕ್ಸಿಜನ್ ಕಡಿಮೆ ಆಗಿ ಅವು ಉಸಿರಾಟದ ಸಮಸ್ಯೆಯಿಂದ ಸತ್ತು ಹೋಗ್ತವೆ. ಈಗ ಒಂದ್ಸರಿ ನಾವು ನೋಡಿದೀವಿ, ಸಮುದ್ರ ತೀರದಲ್ಲಿ ತಿಮಿಂಗಲಗಳು ಬಂದು ಸತ್ತು ಬಿದ್ದಿರೋದು, ಶಾರ್ಕ್ಗಳು ದಡಕ್ಕೆ ಬಂದು ಸತ್ತು ಬಿದ್ದಿರ್ತವೆ. ಯಾಕೆ? ಅವೆಲ್ಲ ಉಸಿರಾಟದ ಸಮಸ್ಯೆಯಿಂದ ಆಗುತ್ತೆ. ಉಸಿರಾಟದ ಸಮಸ್ಯೆ. ಆಕ್ಸಿಜನ್ ಅವಕ್ಕೆ ಸಫಿಶಿಯೆಂಟ್ ಆಗಿ ಸಿಗದೆ ಇದ್ದಾಗ ಏನಾಗುತ್ತೆ? ಅವು ಸತ್ತು ಒಂದು ದಡದಲ್ಲಿ ಬಿದ್ದಿರ್ತವೆ. ತಿಮಿಂಗಲಗಳು ದಡಕ್ಕೆ ಬಂದ್ರೆ ಅವಕ್ಕೆ ಮಧ್ಯಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆ ದಡಕ್ಕೆ ಯಾವುದೋ ಅಚಾನಕ್ ಬಂದ್ಬಿಟ್ರೆ ಅವಾಗ ಆಕ್ಸಿಜನ್ ಕರೆಕ್ಟಾಗಿ ಸಿಗೋಲ್ಲ ಅವಕ್ಕೆ, ನೀರಿನಲ್ಲಿ ಕರಗಿರೋದು. ಅವೇನಿದ್ರು ಮಧ್ಯ ಭಾಗದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಅಲ್ಲೆಲ್ಲ ವಾಸ ಮಾಡ್ತಿರ್ತಾರೆ ಅಲ್ವಾ? ಅದು ಮಧ್ಯ ಆಳದಲ್ಲಿ ಇರಬೇಕು. ಏನಾದ್ರೂ ಅಕಸ್ಮಾತ್ ಸ್ವಲ್ಪ ಬೀಚ್ ಕಡೆ ಬಂದ್ಬಿಟ್ರೆ ಆಕ್ಸಿಜನ್ ಸಮಸ್ಯೆ ಉಂಟಾಗ್ಬಿಡ್ತಾವೆ. ಅದಕ್ಕೆ ಬೀಚಿಗೆ ಬಂದು ಸತ್ತೋಗ್ಬಿಡ್ತಾವೆ. ಯಾಕೆ ಹೇಳಿ? ಅವು ಗಾಳಿಯಲ್ಲಿರುವ ಆಕ್ಸಿಜನ್ ತಗೊಳಕ್ ಬರಲ್ಲ ಅವಕ್ಕೆ. ಅರ್ಥ ಆಯ್ತಾ? ಅಂತ ವ್ಯವಸ್ಥೆ ಅವುಗಳಿಗಿಲ್ಲ. ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ತಗೊಂಡು ಉಸಿರಾಡೋ ವ್ಯವಸ್ಥೆ ಇಲ್ಲ ಅವಕ್ಕೆ. ನಮಗಿದೆ, ನಾವು ನೀರಲ್ಲಿ ಹೋದ್ರೆ ಬದುಕ್ತೀವಾ? ಅಂತ ವ್ಯವಸ್ಥೆ ನಮ್ಮಲ್ಲಿಲ್ಲ. ನೀರಲ್ಲಿ ಕರಗಿರೋ ಆಕ್ಸಿಜನ್ ಇದೆ, ನಾವು ಅದನ್ನು ಉಪಯೋಗಿಸಬಹುದು ಅಂದ್ರೆ ಬರಲ್ಲ, ಉಸಿರು ಕಟ್ತೀವಿ. ಆದ್ರೆ ಮೀನುಗಳಿಗೆ ಕಿವಿರುಗಳ ಮೂಲಕ ಅವು ಉಸಿರಾಡ್ತಾವೆ. ನಮಗೆ ಕಿವಿರುಗಳಿಲ್ಲ. ನಮ್ಮಲ್ಲಿರೋದು ಶ್ವಾಸಕೋಶಗಳು. ಯಾವುದು? ಶ್ವಾಸಕೋಶಗಳು ವಾತಾವರಣದಲ್ಲಿರುವ, ಇಲ್ಲಿರುವ ಗಾಳಿಯನ್ನ ತಗೊಂಡು ಬದುಕಕ್ಕೆ ಬರುತ್ತದೆ. ಅರ್ಥಾಯ್ತಾ? ಮನುಷ್ಯ ಯಾಕೆ ನೀರಲ್ಲಿ ಹೋಗಿ ಸಾಯ್ತಾನೆ ಅಂದ್ರೆ, ಮನುಷ್ಯ ಶ್ವಾಸಕೋಶ ಹೊಂದಿದ್ದಾನೆ, ಕಿವಿರನ್ನ ಹೊಂದಿಲ್ಲ. ಗೊತ್ತಾಯ್ತಾ? ಅವನು ಕಿವಿರು ಮತ್ತು ಶ್ವಾಸಕೋಶ ಎರಡನ್ನೂ ಹೊಂದಿದ್ರೆ ನೀರಿಗೆ ಹೋದ್ರೂ ಬದುಕಬಹುದಿತ್ತು, ನೆಲದ ಮೇಲೂ ಬಂದಾಗ ಬದುಕಬಹುದಿತ್ತು. ಅದಕ್ಕೆ ಅವನು ನೆಲದ ಮೇಲೆ ಮಾತ್ರ ಬದುಕಕ್ಕೆ ಸಾಧ್ಯ. ಯಾಕೆ? ಶ್ವಾಸಕೋಶಗಳು ಮಾತ್ರ ಇರೋದು. ಅದೇ ಮೀನು ನೆಲದ ಮೇಲೆ ಬಂದ್ರೆ ಬದುಕಲ್ಲ. ಯಾಕೆ? ಶ್ವಾಸಕೋಶಗಳನ್ನು ಹೊಂದಿಲ್ಲ. ಮೀನು ಕಿವಿರುಗಳನ್ನ ಹೊಂದಿದೆ. ಕಿವಿರು ಹೆಂಗಪ್ಪ ಅಂದ್ರೆ ನೀರಲ್ಲಿ ಕರಗಿರೋ ಆಕ್ಸಿಜನ್ ಬಳಸ್ಕೊಂಡು ಬದುಕೋದು, ಉಸಿರಾಟ ಮಾಡೋದು. ಗೊತ್ತಾಯ್ತಾ? ಹೀಗೆ ಈ ರೀತಿ ಅದನ್ನ ಹೊಂದಾಣಿಕೆ ಅಂತ ಕರಿತೀವಿ, ದೇಹ ರಚನೆ ಅಂತ ಕರಿತೀವಿ, ಮಾಡಿಫಿಕೇಶನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಈ ರೀತಿ ನೀರಿನಲ್ಲಿ ಆಕ್ಸಿಜನ್ ಕಡಿಮೆ ಆದ್ರೆ ಜಲಚರಗಳು ಸಾಯ್ತವೆ. ಇವು ಜಲಮಾಲಿನ್ಯಕ್ಕೆ ಕಾರಣಗಳು. ಕೈಗಾರಿಕಾ ತ್ಯಾಜ್ಯಗಳನ್ನು ಬಿಡೋದು, ಕೃಷಿ ತ್ಯಾಜ್ಯಗಳನ್ನು ಬಿಡೋದು, ಚರಂಡಿ ನೀರನ್ನ ಹತ್ತಿರದ ನೀರಿನ ಮೂಲಗಳಿಗೆ ಬಿಡೋದು, ಬಿಸಿ ನೀರನ್ನ ನದಿಗೆ ಬಿಡೋದು. ಅರ್ಥಾಯ್ತಾ? ಇವು ಜಲಮಾಲಿನ್ಯಗಳು. ಇದರಿಂದ ಉಂಟಾಗುವ ಪರಿಣಾಮಗಳೇನು? ಪರಿಣಾಮಗಳು, ಜಲಮಾಲಿನ್ಯದ ಪರಿಣಾಮಗಳು. ಪರಿಣಾಮಗಳು ಒಂದು, ಹೆಲ್ತ್ ಡಿಸಾರ್ಡರ್ ಅಂದ್ರೆ ಆರೋಗ್ಯದ ಸಮಸ್ಯೆಗಳು. ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತವೆ ಅಂದ್ರೆ ಕಾಯಿಲೆಗಳು. ಉಂಟನೆ ಕಾಯಿಲೆಗಳು ಬರುವಂಥದ್ದು, ರೋಗಗಳು ಬರುವಂಥದ್ದು, ಆರೋಗ್ಯದ ಸಮಸ್ಯೆಗಳು ಉಂಟಾಗುವುದು. ಎರಡನೇದಾಗಿ ನೀರಿನ ಮೂಲಕ ಹರಡುವ ರೋಗಗಳು ಹರಡುತ್ತವೆ. ಉದಾಹರಣೆಗೆ ಕಾಲರ, ಅದು ಕಾಲರ, ಆಮಶಂಕೆ,
ಇಂಥವೆಲ್ಲ ನೀರಿನ ಮೂಲಕ ಹರಡುವಂತ ರೋಗಗಳನ್ನ ಹರಡುತ್ತದೆ. ಜಲ ಮಾಲಿನ್ಯ ಉಂಟಾದ್ರೆ ಆರೋಗ್ಯದ ಸಮಸ್ಯೆಗಳನ್ನ ಅಥವಾ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಜಲಚರಗಳು ಬಿಸಿ ನೀರಿನಿಂದ ಜಲಚರಗಳು ಸಾಯುತ್ತವೆ. ಬಿಸಿ ನೀರಿನಿಂದ ಜಲಚರಗಳು ಸಾಯುತ್ತವೆ. ಮತ್ತೆ ನೀರಿನ ಅಭಾವ ಉಂಟಾಗುತ್ತೆ. ನೀರಿನ ಅಭಾವ ಉಂಟಾಗುವುದು. ನೀರಿನ ಅಭಾವ ಉಂಟಾಗುತ್ತದೆ. ಇವು ಪರಿಣಾಮಗಳು, ಜಲಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳು. ನೀರಿನಲ್ಲಿ ಪೋಷಕಾಂಶಗಳು ಕಡಿಮೆ. ಜಲಚರಗಳ ಸಂತಾನೋತ್ಪತ್ತಿಯಲ್ಲಿ ವ್ಯತ್ಯಾಸವಾಗುತ್ತೆ. ಸಂತಾನೋತ್ಪತ್ತಿಯಲ್ಲಿ ವ್ಯತ್ಯಾಸವಾಗುವುದು. ವ್ಯತ್ಯಾಸವಾಗುವುದು. ಪೋಷಕಾಂಶಗಳು ಒಂದು ಸೀಸನ್ ಅಂತ ಇರುತ್ತೆ ಅವಕ್ಕೆ, ಬ್ರೀಡಿಂಗ್ ಸಂತಾನೋತ್ಪತ್ತಿ ಮಾಡಿದ್ರೆ ಮೊಟ್ಟೆ ಇಡೋದು ಮರಿ ಮಾಡೋದಕ್ಕೆ ಒಂದೊಂದು ಸೀಸನ್ ಅಂತ ಇರುತ್ತೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ, ಯಾವಾಗ ಸಮುದ್ರದಲ್ಲಿ ಮಳೆಗಾಲದಲ್ಲಿ ಅವು ಬ್ರೀಡಿಂಗ್, ಮೀನುಗಳೆಲ್ಲ ಬ್ರೀಡಿಂಗ್ ಅಂದ್ರೆ ಸಂತಾನೋತ್ಪತ್ತಿ ಮಾಡೋದು, ಮೊಟ್ಟೆ ಇಡೋದು ಮರಿ ಹಾಕೋದು. ಅವಾಗ ಏನಾಗುತ್ತೆ, ಅದು ಈ ಬಿಸಿ ನೀರು ಸೇರಿದಾಗ ಆ ಸಂತಾನೋತ್ಪತ್ತಿ ಅವಧಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಗೊತ್ತಾಯ್ತಾ? ಇದು ಉಂಟಾಗುವಂತ ಪರಿಣಾಮಗಳು. ತಡೆಗಟ್ಟುವ ಕ್ರಮಗಳು. ತಡೆಗಟ್ಟುವ ಕ್ರಮಗಳು. ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಿ ನದಿಗೆ ಬಿಡೋದು ಅಲ್ವಾ? ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸಿ ನದಿಗೆ ಬಿಡುವುದು. ಆ ವೇಸ್ಟ್ ಬಿಡ್ತಿರ್ತಾರಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು? ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಮಾಡಿ ವಿಷಕಾರಿ ಎಲ್ಲರ ತ್ಯಾಜ್ಯವನ್ನ ನದಿಗೆ ಬಿಡಬೇಕು. ಇಲ್ಲಾಂದ್ರೆ ಅವ್ರು ಇಟ್ಕೊಳಕ್ಕಾಗಲ್ಲ, ತ್ಯಾಜ್ಯವನ್ನೆಲ್ಲ ಬಿಡ್ಲೇಬೇಕಲ್ವಾ? ವಿಲೇವಾರಿ ಮಾಡ್ಲೇಬೇಕು ತಾನೆ. ಕೈಗಾರಿಕೆಗಳೆಲ್ಲ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ವಿಲೇವಾರಿ ಮಾಡ್ಲೇಬೇಕು. ಆದ್ರೆ ಅದಕ್ಕೆ ನಾವು ಪರಿಹಾರಗಳನ್ನ ಕಂಡುಕೊಂಡು ಅದನ್ನ ಬಿಡಬೇಕಾಗುತ್ತೆ. ತ್ಯಾಜ್ಯಗಳನ್ನ ಅಂದ್ರೆ ಈಗ ಮರ್ಕ್ಯೂರಿ ಮತ್ತೆ ಪಾದರಸ ಇಂಥವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ತೆಗೆದುಹಾಕ್ಬೇಕು. ಗೊತ್ತಾಯ್ತಾ? ಆಮೇಲೆ ಕೃಷಿ ತ್ಯಾಜ್ಯಗಳನ್ನ ನೀರಿಗೆ ಸೇರದಂತೆ ಮಾಡಬೇಕು. ನೀರಿಗೆ ಸೇರದಂತೆ ಮಾಡುವುದು. ಹೇಗೆ ಮಾಡ್ತೀರಾ? ಕೃಷಿ ತ್ಯಾಜ್ಯ, ಕೀಟನಾಶಕ ಇಂಥವೆಲ್ಲ ಬಳಸೋ ಬದಲಿಗೆ ಸಾವಯವ ಕೃಷಿ ಬಳಸೋದು ಅಲ್ವಾ? ಸಾವಯವ ಕೃಷಿ, ಸಾವಯವ ಔಷಧ ಈ ರೀತಿ ಬಳಸೋದ್ರಿಂದ ಜಲಮಾಲಿನ್ಯ ತಡೆಗಟ್ಟಬಹುದು. ಆಮೇಲೆ ಚರಂಡಿ ನೀರಿನ ಸಂಸ್ಕರಣೆ ಮಾಡಬೇಕು. ಚರಂಡಿ ನೀರಿನ ಸಂಸ್ಕರಣೆ. ಚರಂಡಿ ನೀರಿನ ಸಂಸ್ಕರಣೆ ಅಂದ್ರೆ ಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಮತ್ತೆ ಶುದ್ಧ ನೀರನ್ನಾಗಿ ಪರಿವರ್ತನೆ ಮಾಡಿ ವ್ಯವಸಾಯಕ್ಕೆ ಎಲ್ಲ ಬಳಸಬಹುದು. ಎಲ್ಲಿದೆ ಅಂತದ್ದು ಒಂದು ಪ್ರಾಜೆಕ್ಟ್ ಬೆಂಗಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಒಂದೇ ಕಡೆ ಮಾಡಿರೋದು ಚರಂಡಿ ನೀರಿನ ಸಂಸ್ಕರಣೆ. ಎಲ್ಲ ಊರಲ್ಲೂ ಮಾಡ್ಬೇಕಲ್ವಾ? ಆದ್ರೆ ಬೆಂಗಳೂರಲ್ಲೇ ಮಾತ್ರ ಮಾಡಿರೋದು. ಯಾಕಂದ್ರೆ ಎಲ್ಲ ತುಂಬಾ ವೆಚ್ಚ ಆಗುತ್ತೆ. ಆ ಚರಂಡಿ ನೀರು ಅಲ್ಲಿ ಬೆಂಗಳೂರಂತ ನಗರದಲ್ಲಿ ದೊಡ್ಡ ಕಾಲುವೆ ಇಲ್ಲಿ ಇದೆಯಲ್ಲ, ಚಾನಲ್, ಅಷ್ಟು ದೊಡ್ಡ ದೊಡ್ಡ ಕಾಲುವೆಗಳೆಲ್ಲ ಹರಿಯುತ್ತಲ್ಲಿ.
ಚರಂಡಿ ನೀರು ಗೊತ್ತಾಯ್ತಾ? ನೋಡಿದ್ದೀರಾ? ನೋಡಲ್ಲ. ಹ್ಮ್. ಹಿಂಗೆ ಆ ಕಡೆ ಈ ಕಡೆ ಇದಾಕಿ ದೊಡ್ಡ ದೊಡ್ಡ ಕಾಲುವೆಗಳಲ್ಲಿ ಹರಿಯುತ್ತೆ ಚರಂಡಿ ನೀರು. ನೋಡಿದೀನಿ ಸರ್. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಅಲ್ಲ, ಅಲ್ಲಿ ಮಾತ್ರ ಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಶುದ್ಧ ಮಾಡ್ತಾರೆ. ಚರಂಡಿ ನೀರನ್ನು ಶುದ್ಧ ಮಾಡಿ ಆ ಶುದ್ಧ ನೀರನ್ನ ಬೇರೆ ಕೆರೆಗಳಿಗೆ ತುಂಬಿಸ್ತಾರೆ. ತುಂಬಿಸಿ ಅವಾಗ ಅಂತರ್ಜಲ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅದನ್ನ ಬಳಸ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ಇದೆ ಅಲ್ಲಿ ಕೋಲಾರದಲ್ಲಿ. ಬೆಂಗಳೂರಲ್ಲಿ ಏನ್ ಸಂಸ್ಕರಣೆ ಮಾಡ್ತಾರೆ ಚರಂಡಿ ನೀರು, ಅದು ಕೋಲಾರದ ಕೆರೆಗಳಿಗೆ ತುಂಬಿಸ್ತಿದ್ದಾರೆ. ಅಲ್ಲಿ ಅಂತರ್ಜಲ ಜಾಸ್ತಿ ಆಗಲಿ ಅಂತ ಚರಂಡಿ ನೀರಿನ ಸಂಸ್ಕರಣೆಯನ್ನ ಮಾಡಬೇಕು. ಆಮೇಲೆ ಬಿಸಿ ನೀರನ್ನ ತಣ್ಣಗೆ ಮಾಡಿ ಬಿಡ್ಬೇಕಲ್ವಾ? ಬಿಸಿ ನೀರನ್ನು ತಣ್ಣಗೆ ಮಾಡಿ ಬಿಡೋದು. ನೀರಿಗೆ ತಣ್ಣಗೆ ಮಾಡಿ ಬಿಡುವುದು. ಅಥವಾ ಕೆರೆಗಳಿಗೆ, ನದಿಗಳಿಗೆ ಯಾವುದೇ ತ್ಯಾಜ್ಯ ಸೇರದಂತೆ ನಾವು ಮುಂಜಾಗ್ರತೆ ವಹಿಸಬೇಕಲ್ವಾ? ನಾವು ಹೋಗಿ ಕಸ ಹೋಗಿ ಹಾಕ್ಬಿಡೋದು, ಪ್ಲಾಸ್ಟಿಕ್ ಹಾಕೋದು, ಅದೇ ಹೇಳೋದಲ್ಲ, ಬಟ್ಟೆ ಬಿಡೋದು ಅಲ್ವಾ? ಮೂಢನಂಬಿಕೆಯಲ್ಲಿ ಒಂದ್ ಜೊತೆ ಬಟ್ಟೆ ಬಿಡ್ಬೇಕಂತೆ, ಯಾವ್ದಾದ್ರು ಒಂದು ಪೀಸ್ ಬಟ್ಟೆ ಬಿಡಬೇಕು ಅಂತ ಹೋದ ಕಡೆಯಲ್ಲೆಲ್ಲ ಹಿಂದೂಗಳು ಒಂದೊಂದು ಬಟ್ಟೆ ಬಿಟ್ಟು ಬರ್ತಾರಲ್ವಾ? ಅದೇ ದೊಡ್ಡ ರಾಶಿ ಆಗುತ್ತೆ, ದೊಡ್ಡ ರಾಶಿ ಆಗುತ್ತದೆ. ಅದು ನಿಜನೋ ಸುಳ್ಳು ಅಲ್ವಾ? ಬಟ್ಟೆ ಬಿಟ್ರೆ ಅವ್ರಿಗೆ ಏನಾದ್ರೂ ಪುಣ್ಯ ಸಿಗುತ್ತಾ? ಮೂಢನಂಬಿಕೆ ಹೇಳೋದು ಬಾಯಲ್ಲಿ ಅಷ್ಟೇ, ನಾವು ಅನುಸರಿಸ್ಬೇಕು. ಬಟ್ಟೆ ಬಿಡೋದ್ರಿಂದ ನಮಗೆ ಪುಣ್ಯ ಸಿಗೋದು ಅಲ್ವಾ? ಇನ್ನು ಏನಾಗುತ್ತೆ, ನದಿಯಲ್ಲಿ ಕಟ್ಕೊಳ್ಳುತ್ತೆ, ಜಲಚರಗಳಿಗೆ ತೊಂದರೆ ಆಗುತ್ತೆ. ಆ ನದಿಯಲ್ಲಿ ಆ ಬಟ್ಟೆಗಳೆಲ್ಲ ಉಳಿಯೋದ್ರಿಂದ. ಆಮೇಲೆ ಕಾಯಿನ್ ಎಸೆಯೋದು ನದಿಗೆ ಅಲ್ವಾ? ಕಾಯಿನ್ ಎಸೆಯೋದು ಎಲ್ಲ ಅಪರಾಧ. RBI ಪ್ರಕಾರ ಕಾಯಿನನ್ನ ನದಿಗೆ ಎಸೆಯೋದು ಅಪರಾಧ ಅಂತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ ಅದು ಕೂಡ ಅಪರಾಧ, ಕಾಯಿನ್ ಎಸೆಯೋದು ಕೂಡ. ಅವೆಲ್ಲ ಮೂಢನಂಬಿಕೆ ಅಲ್ಲ. ಅದೇ ದುಡ್ಡು ಏನು ಹೋಗುತ್ತೆ, ನೀರಿಗೆ ಹೋಗುತ್ತೆ ಅಷ್ಟೇ. ಅದೇ 2 ರೂಪಾಯಿ ಅಥವಾ 5 ರೂಪಾಯಿ ನಾವು ಏನಕ್ಕಾದ್ರೂ ಭಿಕ್ಷುಕರಿಗೆ ಕೊಟ್ರೆ ಅವರು ಉಪಯೋಗಿಸ್ಕೊಳ್ತಾರೆ. ಹಾಗೆ ಮೂಢನಂಬಿಕೆಗಳು. ನಂಬಿಕೆ ಇರಬೇಕು, ಆದ್ರೆ ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಅರ್ಥಾಯ್ತಾ? ನಂಬಿಕೆಗಳು ಮೂಢನಂಬಿಕೆಗಳು ಆಗಬಾರ್ದು. ಹಿಂಗ್ ಮಾಡಿದ್ರೇನೆ ನಮಗೆ ದೇವರು ಒಲಿಯುತ್ತೆ ಅನ್ನೋದು ಮೂಢನಂಬಿಕೆ. ಓಕೆನೆ? ಈ ರೀತಿ ನಾವು ಅನೇಕ ಕ್ರಮಗಳನ್ನ ಅನುಸರಿಸಬೇಕು. ಸಾಮಾನ್ಯವಾಗಿ ಏನೊಂದು ಪೇಪರ್ ಸಿಕ್ಕು ನಾವು ನದಿ ಹರಿಸಿದ್ರೆ ಚರಂಡಿಗೆ ಹಾಕ್ಬಿಡ್ತೀವಲ್ವಾ? ನಮ್ಗೆ ತೊಂದರೆ ಅದು. ಕಸ ತಂದು ಚರಂಡಿಗೆ ಹಾಕೋದು, ಅಥವಾ ಈ ಬಟ್ಟೆ ಎಲ್ಲ ಗಂಟು ಕಟ್ಕೊಂಡು ಹೋಗಿ ಕೆರೆಗೆ ಹಾಕೋದು, ಫೋಟೋಗಳು ಎಲ್ಲ ಕೆರೆಗೆ ಹಾಕೋದು, ಸ್ಥಿತಿ ಎಲ್ಲ ಮೂಢನಂಬಿಕೆಗಳಲ್ಲಿ ಇರುವಂತದ್ದು. ಇದು ತಡೆಗಟ್ಟುವ ಕ್ರಮಗಳು. ಏನೇನು ತಡೆಗಟ್ಟುವ ಕ್ರಮಗಳು? ಕೈಗಾರಿಕೆ ತ್ಯಾಜ್ಯ ಸಂಸ್ಕರಿಸಿ ನದಿಗೆ ಬಿಡುವುದು, ಕೃಷಿ ತ್ಯಾಜ್ಯಗಳ ನೀರಿಗೆ ಸೇರಿಸಿ ಮಾಡುವುದು, ಚರಂಡಿ ನೀರನ್ನು ಬಿಸಿ ನೀರನ್ನು ಮಾಡಿ ಬಿಡುವುದು. ಇನ್ನೂ ಅನೇಕ ಕ್ರಮಗಳನ್ನು ನಾವು ಅನುಸರಿಸಬಹುದು ಈ ಜಲಮಾಲಿನ್ಯವನ್ನ ತಡೆಗಟ್ಟೋದು. ಅರ್ಥ ಆಯ್ತಾ? ಇವತ್ತು ನಾವು ನೀರು ಒಂದು ಅದ್ಭುತ ದ್ರವ ಹೇಗೆ ಅಲ್ವಾ? ಉಪ್ಪು ನೀರನ್ನ ಯಾಕೆ ಬಳಸಕ್ ಬರೋದಿಲ್ಲ ತಿಳ್ಕೊಂಡ್ವಿ. ಸಿಹಿ ನೀರಿನ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಂಡ್ವಿ. ಜಲಮಾಲಿನ್ಯ ಅಂದ್ರೆ ಏನು, ಆ ಜಲಮಾಲಿನ್ಯಕ್ಕೆ ಕಾರಣಗಳೇನು ಅಲ್ವಾ? ಅದರಿಂದ ಉಂಟಾಗುವಂತ ಪರಿಣಾಮಗಳೇನು, ಮತ್ತೆ ಅವನ್ನು ತಡೆಗಟ್ಟುವಂತಹ ಕ್ರಮಗಳೇನು ಇವತ್ತು ತಿಳ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.